ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ನಮ್ಮ ದಿನನಿತ್ಯ ಜನಜೀವನದಲ್ಲಿ ನಮ್ಗೆ ಅರಿವಿಲ್ಲದಂತೆ ಹಲವಾರು ಕಾನೂನುಗಳನ್ನ ನಾವು ಪಾಲಿಸ್ತಾ ಇರ್ತೀವಿ. ಅದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದೇ ಈಗ ನನ್ನ ಒಂದು ಕೆಲಸ. ಈಗ ಮುಖ್ಯವಾಗಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋ ಸಮಯ ಆಗಿರೋದ್ರಿಂದ ಅದರಿಂದ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಪ್ಯಾನ್ ನಂಬರ್. ಈಗ ಪ್ಯಾನ್ ನಂಬರು ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಡೀಲೇಬೇಕಾಗುತ್ತೆ. ಪ್ಯಾನ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಅದೇನಪ್ಪ ಅಂತಂದರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಹೋಗಿ ಒಂದು ಅಕೌಂಟ್ ಓಪನ್ ಮಾಡೋಂಗೆ. ಯಾಕೆ ಅಂದರೆ ನಿಮಗೆ ಬರೋ ಆದಾಯಗಳು, ಅದರ ಮೇಲೆ ನೀವು ಪಾಡುವ ಟ್ಯಾಕ್ಸ್ ಏನೇನು ಪೇ ಮಾಡ್ತೀರಾ ಅದರದ್ದು ಸಂಪೂರ್ಣ ಮಾಹಿತಿ, ಇನ್ಫಾರ್ಮೇಷನ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ. ಇದು ನಿಮಗೆ ಅದು ಕಡ್ಡಾಯವಾದರೂ ಕೂಡ ಇದರಿಂದ ನಿಮಗೆ ಭಾಳಷ್ಟು ಅನುಕೂಲಗಳಿರ್ತದೆ. ಪ್ಯಾನ್ ನಂಬರ್ನ ನೀವು ಒಂದು ಅರ್ಜಿ ಇದೆ, ಒಂದು ಅಪ್ಲಿಕೇಶನ್ನಲ್ಲಿ ನಿಮ್ಮ 2 ಫೋಟೋಗಳು ಹಾಕಿ ನಿಮ್ಮ ಮಾಹಿತಿನೆಲ್ಲ ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಮಾಡಿಬಿಟ್ಟು ಕೆಲವು ಸೆಂಟರ್ಸ್ ಇದ್ದಾವೆ, ಅಲ್ಲಿ ಹೋಗಿ ಒಂದು ನಿಗದಿತ ಫೀಸ್ನ ನೀವು ಪೇ ಮಾಡಿ ಅಲ್ಲಿಗೆ ನೀವು ಕೊಟ್ಟಾಗ ಸುಮಾರು 15 ದಿನಗಳ ಒಳಗಡೆ ನಿಮಗೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಈಗ ನೀವು ಅದು ಯಾತಕ್ಕೆ ಬೇಕು ಅಂತಂದರೆ, ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ, ನೀವೊಂದು ಕಾರ್ ತೊಗೋತೀನಿ ಅಂತಂದರೆ, ನೀವೊಂದು ಆಸ್ತಿ ತೊಗೋತೀನಿ ಅಂತಂದರೆ, ವಿದೇಶ ಪ್ರಯಾಣ ಮಾಡ್ತೀನಿ ಅಂದರೆ ಪ್ರತಿಯೊಂದಕ್ಕೂ ನಿಮಗೆ ಪ್ಯಾನ್ ನಂಬರ್ ಅನ್ನೋದು ತುಂಬ ನೆಸಸರಿ ಇದೆ. ಹಾಗಾಗಿ ನೀವು ಅದನ್ನು ಪಡೀಲೇಬೇಕು. ಈ ಪ್ಯಾನ್ ನಂಬರ್ ಅಂತ ತಗೊಳ್ಳೋದು ಈಗ ಬಹಳಷ್ಟು ಜನಗಳಿಗೆ ಗೊತ್ತಿದೆ. ಅದನ್ನು ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ, ಹೇಗೆ ಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕ್ಲೈಂಟ್ ಅವ್ರ ಸ್ನೇಹಿತರ ಜೊತೆ ಅಂಗಡಿಗೆ ಹೋಗಿದ್ರು ಟಿ ವಿ ತೊಗೊಳ್ಳೋಣ ಅಂತ. ಅದು ಐಷಾರಾಮಿ 1.5 ಲಕ್ಷ ರೂಪಾಯಿದ ಟಿ ವಿ. ಅವ್ರು ಪ್ಯಾನ್ ನಂಬರ್ ಕೇಳಿದಾಗ ಸ್ನೇಹಿತರು ನಂದಿದೆ ತಗೊಳ್ಳಿ ಅಂತ ಕೊಟ್ಬಿಟ್ರು. ಅದರಿಂದ ಏನಾಯಿತು ಅಂತಂದರೆ ಆದಾಯ ತೆರಿಗೆ ಇಲಾಖೆಯಿಂದ ಇವ್ರಿಗೆ ನೋಟಿಸ್ ಬಂತು, ನೀವು 1.5 ಲಕ್ಷ ರೂಪಾಯಿದು ಇದು ಟಿ ವಿ ತೊಗೊಂಡಿದ್ದೀರಾ, ನಿಮ್ಗೆ ಎಲ್ಲಿದೆ ಆದಾಯ ಅಂತ ಅಂದ್ಬಿಟ್ಟು. ಅದರಿಂದ ಇದನ್ನು ತುಂಬ ಜವಾಬ್ದಾರಿಯುತವಾಗಿ ನೀವು ಬಳಸಬೇಕು. ಟಿ ವಿ ಅನ್ನೋದು ಒಂದು ಉದಾಹರಣೆ ಅಷ್ಟೇ. ಅದೇ ರೀತಿ ನೀವು ಯಾವುದೇ ರೀತಿ ಕಾರ್ ಪರ್ಚೇಸ್ ಮಾಡ್ತೀನಿ, ಯಾವುದೇ ರೀತಿ ಐಷಾರಾಮಿ ವಸ್ತುಗಳಾಗಿರ್ಬೋದು, ಕಾರ್ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ನೀವು ವಿದೇಶ ಪ್ರಯಾಣ ಇರ್ಬೋದು. ಯಾರಾದರೂ ವಿದೇಶ ಪ್ರಯಾಣಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೇನೋ ಡಾಲರ್ಸ್ ಬೇಕು ಅಂತಂದರೆ ಅವಾಗ ಕೂಡ ಅವ್ರು ಪ್ಯಾನ್ ನಂಬರ್ ಕೇಳ್ತಾರೆ. ಆವಾಗಲೂ ಕೂಡ ಅವ್ರು ಇನ್ನೊಬ್ರದ್ದು ಕೊಟ್ಟಾಗ ಅವರ ಒಂದು ಅಕೌಂಟಲ್ಲಿ ಅದು ಮೆನ್ಷನ್ ಆಗುತ್ತೆ. ಹಾಗಾಗಿ ಇದು ತುಂಬ ಒಂದು ಇಂಪಾರ್ಟೆಂಟ್ ನಂಬರು. ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡಬೇಡಿ.